ನೋಡ್ರಿ ಇದಕ್ಕೆ ಬೆಲ್ಲದ ಗಾರ್ಗಿ ಅಂತ ಕರೀತಾರೆ. ಭಾಳ ಅಂದ್ರೆ ಭಾಳ ಚಲೋ ಬರ್ತವ್ರಿ. ಇದೈತಲ್ರಿ ಜಾಸ್ತಿ ಇದನ್ನು ದೀಪಾವಳಿ ಹಬ್ಬದಾಗ ಮಾಡ್ತಾರೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬೆಳಗ್ಗೆ ವಿಡಿಯೋ ಹಾಕೋಕ್ಕಾಗಲಿಲ್ಲ, ಏಕೆಂದರೆ ಸ್ವಲ್ಪ ಊರಿಗೆ ಹೋಗಿರೋದ್ರಿಂದ ವಿಡಿಯೋ ಹಾಕೋಕ್ಕಾಗಲಿಲ್ಲ. ನೋಡಿ ಫ್ರೆಂಡ್ಸ್, ಬೆಲ್ಲದ ಗಾರ್ಗಿ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು 1/4 kg ಆಗೋವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಅನ್ನ ಏನಿರುತ್ತಲ್ಲ ಅದಕ್ಕೆ ಸ್ವಲ್ಪ ಮಾಡೋದು ಅರ್ಧ ಗಂಟೆ ಮುಂಚಿತವಾಗಿಯೇ ನೀರು ಹಾಕಿಟ್ಕೊಳ್ಳಿ. ಮತ್ತು ಬೆಲ್ಲ, ಇಷ್ಟು 3 ಐಟಮ್ನೆಲ್ಲ ನಾವು ಬೆಲ್ಲದ ಗಾರ್ಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಬೆಲ್ಲ ಮತ್ತು ಅನ್ನ, ಇವಾಗ ಗೋಧಿ ಹಿಟ್ಟೇನಿರುತ್ತಲ್ಲ ಆ ಗೋಧಿ ಹಿಟ್ಟನ್ನು ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ನಾವು ಅನ್ನ ಮತ್ತು ಬೆಲ್ಲನ ನೀವು ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಪುಡಿನಾದರೂ ಮಾಡ್ಕೊಳ್ಳಿ, ಇಲ್ಲ ಸಣ್ಣಗೆ ಜಜ್ಜಾದರೆ ಇಟ್ಕೊಳ್ರಿ. ಪುಡಿ ಮಾಡ್ಕೊಂಡ್ರೆ ಇನ್ನೂ ಚಲೋ ಅಂತ ಹೇಳ್ತೀನಿ, ಯಾಕಂದರೆ ಮಿಕ್ಸಿಲಿ ಹಾಕೋಕೆ ಬೇಗ ನಮ್ಗೆ ಅನುಕೂಲ ಆಕತಿ. ನೋಡಿ, ಇವಾಗ ಗೋಧಿ ಹಿಟ್ಟಿಗೆ ಅನ್ನ ಮತ್ತು ಬೆಲ್ಲ 3 ಮಿಕ್ಸಿ ಮಾಡ್ಕೊಂಬಂದುಬಿಡೋಣ ನಾವು. ತುಂಬ ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ್ ಇವು ಸಿಹಿಯಾಗಿ. ಆದರೆ ಒಂದು ದಿವಸ ಬಿಟ್ಟು ಮಾರನೇ ದಿವಸ ಮಾತ್ರ ತುಂಬ ಟೇಸ್ಟ್ ಆಗುತ್ತೆ ತಿನ್ನೋಕ್ಕೆ ಇದು ಗಾರ್ಗಿ. ಇದನ್ನು ಜಾಸ್ತಿ ದೀಪಾವಳಿ ದಿವಸ ಹಿರಿಯರಿಗೆ ಎಡೆ ಅಂತ ಹಾಕ್ತೇವಲ್ಲ ನಾವು, ಆವಾಗ ಎಡೆಗೆ ಅಂತ ಇದನ್ನು ಮಾಡಿರ್ತಾರೆ. ನಮ್ಮ ಅಜ್ಜಿ ಮಾಡ್ತಿದ್ರು, ನಾನು ಅವ್ರ ಕಡೆ ತಿಳ್ಕೊಂಡು ಮಾಡ್ತೀನಿ ನಾನು ಇದನ್ನು. ನಿಮಗೂ ನಾನು ಹೇಗೆ ಗಾರ್ಗಿ ಮಾಡ್ತೀನಿ ಅಂತ ತೋರಿಸ್ಬೇಕು ಅನ್ನಿಸ್ತು. ಮತ್ತು ನನ್ನ ಮಗನಿಗೂ ನನಗೂ ಯಾಕೋ ಗಾರ್ಗಿ ತಿನ್ನಬೇಕು ಅಂತಲೂ ಅನಿಸಿತ್ತು ಫ್ರೆಂಡ್ಸ್. ಅದಕ್ಕೆ ನಾನು ಮಾಡ್ತಿದ್ದೆ, ಮತ್ತು ನಿಮಗೂ ತೋರಿಸೋಣ ಅಂತ ಇದು ಒಂದು ರೆಸಿಪಿನ ನಿಮ್ಮ ಹತ್ರ ತೊಗೊಂಡು ಬಂದಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ನಂಗೆ ಸಪೋರ್ಟ್ ಕೊಡಿ. ನಿಮಗೆ ಸ್ವೀಟ್ ತಿಂದು ಬೇಜಾರಾದಾಗ ಇದು ಒಂಥರನೇ ಸ್ವೀಟ್ ಅಲ್ವಾ, ಇದನ್ನು ಸ್ವೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇವಾಗ ನೋಡಿರಿ, ಬೆಲ್ಲ ಮತ್ತು ಗೋಧಿ ಹಿಟ್ಟು, ಅನ್ನ, ಇದನ್ನು 3 ನಾವು ಮಿಕ್ಸಿ ಮಾಡ್ಕೋಬೇಕು. ನೀವು ಬೆಲ್ಲನ ಪುಡಿ ಮಾಡ್ಕೊಂಡ್ರಿ ಅಂದರೆ ಬೇಗ ಸಣ್ಣಾಗಿ ಬಿಡ್ತೈತಿ. ಮತ್ತು ಹಾಕ್ಬೋದು, ಆದರೆ ಬೆಲ್ಲನ ದೊಡ್ಡ ಕಣ್ಣೆ ಅಂತ ಬರುತ್ತಲ್ಲ ಅದನ್ನ ಹಾಕೋಕ್ಕೆ ಹೋಗಿಬಿಡಿ ಫ್ರೆಂಡ್ಸ್, ಯಾಕಂದರೆ ಅದು ಹಿಟ್ಟಿನಲ್ಲೇ ಹಾಗೆ ಉಳಿದ್ಬಿಡುತ್ತೆ. ಅಲ್ಲಿ ಎಣ್ಣೆಲಿ ಕರಿಯುವಾಗ ಸರಿಯಾಗಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅನ್ನ ಭಾಳ ನೆನೀತು ಅಂದರೆ ನೀರು ಹಾಕೋ ಅವಶ್ಯಕತೆನೇ ಇರೋಂಗಿಲ್ಲ. ನೋಡಿ, ಅನ್ನ ಭಾಳ ಗಂಡಿತ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಇದು ತುಂಬ ಅಂದರೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಮಿಕ್ಸಿ ಮಾಡ್ಕೊಂಡು ತೊಗೊಂಡು ಬಂದೆ. ಈ ಥರ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಈ ಥರ ಉಂಡೆಗಳನ್ನು ಮಾಡ್ಕೊಳ್ಳೋಕ್ಕೆ ನಿಮಗೆ ಅನುಕೂಲ ಆಗಬೇಕು. ನೋಡಿ, ಸ್ವಲ್ಪ ಕೈಗೆ ನೀರು ಅದ್ಕೋಬೇಕು ನೀವು, ಯಾಕಂದರೆ ನಾವು ಗೋಧಿ ಹಿಟ್ಟು ಹಾಕಿರ್ತೇವಲ್ಲ ಕೈಗೆ ಹತ್ಕೊಂಡ್ಬಿಡುತ್ತೆ. ಅದಕ್ಕೆ ಹೇಳ್ತಾರೆ. ಈ ಕಡೆ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕಾದ್ಮೇಲೆ ನೋಡಬೇಕು, ಸ್ವಲ್ಪ ಹಿಟ್ಟು ಹಾಕಿ ನೋಡಿಬಿಡಿ, ನಿಮಗೆ ಗೊತ್ತಾಗುತ್ತಲ್ವ ಎಣ್ಣೆ ಕಾಯ್ದಿದೆ ಇಲ್ವಾ ಅಂತ. ನೋಡಿ, ನೀವು ಮತ್ತೆ ಇದೇನು ಗುಳಿ ಬಜ್ಜಿ ಮಾಡ್ತಿದ್ದಾರೆ ಅಕ್ಕ ಅಂದ್ಕೊಂಡ್ರೆ ಇಲ್ಲ, ಇದು ಸೇಮ್ ಅದೇ ಥರ ಆಗುತ್ತೆ. ಆದರೆ ಇದಕ್ಕೆ ಗೋಧಿ ಹಿಟ್ಟಿನದ್ದು ಬೆಲ್ಲದ ಗಾರ್ಗಿ ಅಂತ ಕರೀತಾರೆ ಫ್ರೆಂಡ್ಸ್. ಗೋಧಿ ಹಿಟ್ಟಿನ ಬೆಲ್ಲದ ಗಾರ್ಗಿ ಅಂತ ಕರೀತಾರೆ. ತುಂಬ ಟೇಸ್ಟ್ ಬರುತ್ತೆ. ಸ್ವೀಟು ನಿಮಗೇನಾದರೂ ಕೇಸರಿ ಬಾತು ಮತ್ತು ಪಾಯಸ ತಿಂದು ಬೇಜಾರಾದಾಗ ಇದನ್ನು ಒಂಥರ ಸ್ವೀಟ್ ಥರ ಮಾಡ್ಕೊಂಡು ತಿನ್ಬೋದು. ಆದರೆ ಇದು ಇವತ್ತು ಮಾಡಿರೋ ದಿನಕ್ಕಿಂತ ನೆಕ್ಸ್ಟ್ ಮಾರನೇ ದಿನ ತುಂಬ ಟೇಸ್ಟ್ ಕೊಡ್ತೈತಿ. ಇದು ನೀವು ಬೇಕಾದ್ರೆ ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ, ನಂಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ. ಬೆಲ್ಲದ ಗಾರ್ಗಿ ಅಂತಲೂ ಕರೀತಾರೆ, ಮತ್ತು ಗೋಧಿ ಹಿಟ್ಟಿನ ಬೆಲ್ಲದ ಗಾರ್ಗಿ ಅಂತಲೂ ಕರೀತಾರೆ. ತುಂಬ ಒಳ್ಳೆಯ ರೆಸಿಪಿ ಇದು, ಒಂದ್ಸಲ ಟ್ರೈ ಮಾಡಿರಿ. ನೋಡಿ, ಇವಾಗ ಎಣ್ಣೆಲಿ ಹಾಕ್ತಾಯಿದ್ದೀನಿ. ಇದು ಕೆಂಪು ಕಲರ್ ಬರೋವರೆಗೂ ನಾವು ಇದನ್ನು ಎಣ್ಣೆಲೆ ಕರ್ಕೋಬೇಕು. ತುಂಬ ಚೆನ್ನಾಗಿ ಬರ್ತಾವ್ರಿ ಇವು. ನೋಡಿ, ನೀವು ಒಂದ್ಸಲ ಟ್ರೈ ಮಾಡಿರ್ಬೇಕಾದ್ರೆ ನೀವೇ ಹೇಳ್ತೀರಿ ನನಗೆ. ನೋಡಿ, ತುಂಬ ಟೇಸ್ಟಿ ಆದಂತಹ ಬೆಲ್ಲದ ಗಾರ್ಗಿ ರೆಡಿ ಆಗ್ತಾಯಿದೆ. ನೀವು ಒಂದ್ಸಲ ಟ್ರೈ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಕುಟ್ಟೋದು ಕುಸಿಬಾಳ, ಬೀಸೋದು ಬಿಗಿಬಾಳ, ಕುಟ್ಟೋದು ಕುಶಿಬಾಳ, ಬೀಸೋದು ಬಿಗಿಬಾಳ, ರೊಟ್ಟಿ ಸುಡೋದು ಜಳಬಾಳವ್ವ, ರೊಟ್ಟಿ ಸುಡೋದು ಜಳಬಾಳವ್ವ, ಕ್ಯಾದಿಗಿ ಗರಿಗಳ್ಯಾಕ ಬಾಡ್ಯಾವ. ನೋಡ್ರಿ, ಇಲ್ಲಿ ಬೆಲ್ಲದ ಗಾರ್ಗಿ ರೆಡಿ ಆದವು ರೀ. ಮತ್ತು ಬನ್ನಿ ಫ್ರೆಂಡ್ಸ್, ಬೆಲ್ಲದ ಗಾರ್ಗಿ ತಿಂದು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಮತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ನಾನು ವಿಡಿಯೋ ಶೇರ್ ಮಾಡಿರಿ ಅಂತ ಕೇಳ್ಕೊತೀನಿ. ಮತ್ತು ಫ್ರೆಂಡ್ಸ್, ನೀವು ಲೈಕ್ ಮಾಡೋದನ್ನೇ ಮರಿತೀರಾ. ಪ್ಲೀಸ್ ಫ್ರೆಂಡ್ಸ್, ನನಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ನೀವು ಲೈಕ್ ಕೊಟ್ಟರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನೋಡಿ, ತುಂಬ ಸುಡ್ತಾ ಇತ್ತು, ಹಾಗಾಗಿ ಇದು ತೆಗಿಯೋಕ್ಕೆ ಆಗ್ತಿರ್ಲಿಲ್ಲ. ಇದನ್ನು ಮಾರನೇ ದಿವಸ ತಿಂದ್ರಂತೂ ಇನ್ನೂ ಟೇಸ್ಟ್ ಬರುತ್ತೆ, ಮಿದುವಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಅನ್ನ ಮಾತ್ರ ಸ್ವಲ್ಪ ಹಾಕಿ, ಭಾಳ ಹಾಕೋಕ್ಕೆ ಹೋಗ್ಬೇಡ್ರಿ. ಭಾಳ ಹಾಕಿದ್ರಿಂದ ಎಟ್ಟಾಗಿಬಿಡ್ತಾವೆ ಗಾರ್ಗಿ. ನೀವು ಟೇಸ್ಟ್ ಮಾಡಿ ನಂಗೆ ಹೇಳ್ತಿರಲ್ಲ ಫ್ರೆಂಡ್ಸ್.
ನೋಡಿ, ಮಕ್ಕಳಿಗೆ ಸ್ವೀಟ್ ಕೇಳಿದಾಗ ಇದು ಒಂಥರ ಸ್ವೀಟು, ಇದನ್ನು ಮಾಡಿಕೊಡಿ ಅಂತ ನಾನು ಕೇಳ್ಕೊತೀನಿ. ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ, ಬೆಲ್ಲ ಮತ್ತು ಗೋಧಿ ಹಿಟ್ಟು, ಆಮೇಲೆ ಅನ್ನನ ಹಾಕ್ಕೋಬೋದು ನೋಡಿ. ತುಂಬ ರುಚಿ ಕೊಡೋಂಥ ಬೆಲ್ಲದ ಗಾರಿಗೆ ಮಾಡಿ ತೋರಿಸಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಆ ತಾಯಿ ಬನಶಂಕರಿ ಒಳ್ಳೇದು ಮಾಡಲಿ. ನಾನು ನಿಮಗೆ ನೆಕ್ಸ್ಟ್ ರೆಸಿಪಿ ವಿಡಿಯೋದಾಗ ಮತ್ತೆ ಸಿಗ್ತೇನೆ ರೀ. ಎಲ್ಲರಿಗೂ ಶುಭರಾತ್ರಿ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ.